ನಾಳೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಕಲ್ಪ ಯಾತ್ರೆ ನಡೆಯಲಿದೆ. ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ವೀಣಾ ಕಾಶಪ್ಪನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿರುವಂಥದ್ದು. ಬಾಗಲಕೋಟೆ ಜಿಲ್ಲೆಯ ಶ್ರೇಯೋಭಿವೃದ್ಧಿಗಾಗಿ ಸಂಕಲ್ಪವನ್ನು ತೊಡಲಾಗಿದೆ. ಬಾಗಲಕೋಟೆಯಿಂದ ತುಳಸಿಗೇರಿವರೆಗೆ ನಡೆಯಲಿರುವಂತಹ ಪಾದಯಾತ್ರೆ ಇದು. ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಒಂದು ಕಡೆಯಲ್ಲಿ ಸಂಕಲ್ಪ ಯಾತ್ರೆಯನ್ನು ನಡೆಸೋಕೆ ಕಾಂಗ್ರೆಸ್ ಪಕ್ಷ ತಯಾರಿಯನ್ನ ನಡೆಸಿಕೊಂಡಿದೆ. ತುಳಸಿಗೇರಿ ಹನುಮಂತ ದೇವರ ದೇವಾಲಯದವರೆಗೆ ನಡೆಯಲಿರುವಂಥ ಸಂಕಲ್ಪ ಯಾತ್ರೆ, ಈ ಬಗ್ಗೆ ಮಾಹಿತಿಯನ್ನು ಕೂಡ ವೀಣಾ ಕಾಶಪ್ಪನವರು ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿಗಾಗಿ, ಶ್ರೇಯೋಭಿವೃದ್ಧಿಗಾಗಿ ಸಂಕಲ್ಪವನ್ನು ಕಾಂಗ್ರೆಸ್ ಪಕ್ಷ ತೊಟ್ಟಿದೆ. ಬರುವಂತ 6ನೇ ತಾರೀಕು ಏನು ನಮ್ಮ ತುಳಸಿಗೇರಿಯಲ್ಲಿ ಕಾರ್ತಿಕೋತ್ಸವನ ನಡೆಸ್ತಾರೆ. ಅದು ನಮ್ಮ ಬಹುದೊಡ್ಡದಾದಂಥ ಒಂದು ಕ್ಷೇತ್ರ ಮತ್ತು ಎಲ್ಲರೂ ಆರಾಧಿಸುವಂತ ಆಂಜನೇಯನ ಒಂದು ಪುಣ್ಯಕ್ಷೇತ್ರ ಆಗಿರೋದ್ರಿಂದ ಅಂಜನಾದ್ರಿ ಒಂದು ಭಾಗ ಆದರೆ ಅದರ ಭಾಗ ಇವತ್ತು ನಾವು ತುಳಸಿಗೇರಿ ಅಂತ ಹೇಳ್ಬೋದು. ಅಷ್ಟು ಜನ ಭಕ್ತರು, ಲಕ್ಷಾಂತರ ಜನ ಭಕ್ತರು ಆರಾಧಿಸುವಂತ ಆರಾಧ್ಯ ದೈವ ಇವತ್ತು ತುಳಸಿಗೇರಿ ಹನುಮಪ್ಪನ ಒಂದು ಕಾರ್ತಿಕೋತ್ಸವ ನಡೆಸುವಂತ ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ಸಂಕಷ್ಟಗಳನ್ನು ನಾವು ನೋಡ್ತಾ ಇದ್ದೀವಿ. ರೈತರಿಗಾಗಿರ್ಬೋದು, ನಮ್ಮ ಜನರಿಗಾಗಿರ್ಬೋದು. ಅದರ ಜೊತೆಗೆ ಇವತ್ತು ಬಹಳಷ್ಟು ಸಂಕಲ್ಪಗಳನ್ನ ನಾವು ಇವತ್ತು ಸಂಕಷ್ಟಗಳನ್ನ ನೋಡ್ತಾ ಇರೋದ್ರಿಂದ ಮಹಿಳೆಯರಿಗೆ, ಯುವಕರಿಗೆ ಹಾಗೂ ರೈತರಿಗೆ, ನೇಕಾರರಿಗೆ ಎಲ್ಲ ವರ್ಗದ ಜನರು ಸಂಕಷ್ಟದಲ್ಲಿರೋದ್ರಿಂದ ಇದು ಕೊನೆಯ ಕಾರ್ತಿಕ ಆಗಿರೋದ್ರಿಂದ ಹನುಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅಂತೇಳಿ ಸಂಕಲ್ಪ ಯಾತ್ರೆ ಅಂತೇಳಿ ನಾಳೆ ದಿನ ಸಂಕಲ್ಪ ಯಾತ್ರೆಯನ್ನ ನಾವು ಬಾಗಲಕೋಟೆಯಿಂದ ತುಳಸಿಗೇರಿಯವರೆಗೂ ಪಾದಯಾತ್ರೆ ಮೂಲಕ ಹೋಗೋದ್ರ ಜೊತೆಗೆ ವಿಶೇಷವಾಗಿ ಎಲ್ಲರಿಗೂ ಒಳ್ಳೇದು ಮಾಡಿ ಇವತ್ತು ಹನುಮಪ್ಪ ಅಂತೇಳಿ ಆ ಹನುಮಪ್ಪನಲ್ಲಿ ಬಿಟ್ಕೊಳ್ತಾ ಇವತ್ತು ಸಂಕಲ್ಪ ಯಾತ್ರೆಯನ್ನ ಕೊತ್ಲೇಶ್ವರ ದೇವಸ್ಥಾನದಿಂದ ಶುರು ಮಾಡ್ತಾ ಇದ್ದೀವಿ. ಪಕ್ಕ ಬಸದಿ, ಪೊಲೀಸ್ ಗೇಟು, ಜೊತೆಗೆ ಬಜಾರ್ ಇಟ್ಟು ಹಡದ್ ಬಜಾರ್ ಹಾಗೂ ಬೇಲೂರು ಮಠ, ಕಾಲೇಜ್ ರಸ್ತೆ, ಬಸವೇಶ್ವರ ವೃತ್ತ, ಹೊಳೆ ಆಂಜನೇಯ ದೇವಸ್ಥಾನ ಹಾಗೂ ಮುಚ್ಕಂಡಿ ಕ್ರಾಸು, ವಿದ್ಯಾರ್ಥಿ ಗದಿಕೆರೆ ಕ್ರಾಸು, ರಾಮಾನುಜ ಮಠದಲ್ಲಿ ವಿಶ್ರಾಂತಿ. ಮಧ್ಯಾಹ್ನದ ಊಟ ಉಪಚಾರವನ್ನ ರಾಮಾನುಜ ಮಠದಲ್ಲಿ ನಾವು ವಿಶ್ರಾಂತಿಗೋಸ್ಕರ ನಾವು ಅಲ್ಲಿ ತರ್ತಾ ಇದ್ದೀವಿ. 1 ತಾಸಿಂದ 2 ತಾಸವರೆಗೂ ಅಲ್ಲಿ ವಿಶ್ರಾಂತಿಯನ್ನು ಪಡೆದು ಮತ್ತೆ ನಮ್ಮ ಪಾದಯಾತ್ರೆ ತುಳಸಿಗೇರಿಯವರೆಗೂ ಮುಂದೆ ಸಾಗುತ್ತೆ. ಎಲ್ಲರೂ ಇದರಲ್ಲಿ ಸಾಕಷ್ಟು ಜನ ಜಿಲ್ಲೆಯ ಜನರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲ ವರ್ಗದ ಜನರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಿಶೇಷವಾಗಿ ನಾನು ಜಿಲ್ಲೆಯ ಜನರಲ್ಲಿ ಮನವಿ ಮಾಡ್ಕೊಳ್ತೀನಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿ ಅಂತೇಳಿ. ಇದು ಸಂಕಲ್ಪ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.